ಏನಾಗಿದೆ ಸರಿ ಅವ್ರು ಹೇಳೋದು ಕಾನೂನು ಪ್ರಕ್ರಿಯೆಗಳು ನಡೀತಾ ಇದಾವೆ. ಈಗ ತಾವುಗಳು ಕೂಡ ಮೊದಲು ಹೇಳಿದ್ರಿ ಏನಂದ್ರೆ ಕಾನೂನು ಪ್ರಕ್ರಿಯೆಗಳ ನಡುವೆ ನಾವು ಜಡ್ಜ್ಮೆಂಟ್ ಅಲ್ಲ ಇದಲ್ಲ ಬೇರೆ ವಿಚಾರ. ಬಟ್ ಏನಂದ್ರೆ ಇಲ್ಲಿ ವ್ಯವಸ್ಥೆಯಲ್ಲಿ ಆಗತಕ್ಕಂಥ ದೌರ್ಜನ್ಯಗಳು ದಬ್ಬಾಳಿಕೆಗಳನ್ನು ಇದು ಮಾಡ್ಲಿಕ್ಕೆ ನಾವು ಮಾಧ್ಯಮಗಳ ಮುಂದೆ ಬರಲೇಬೇಕಾಗುತ್ತೆ. ಯಾಕಂದ್ರೆ ಇಷ್ಟೆಲ್ಲ ದಾಖಲಾತಿಗಳಿದ್ದಾವೆ. ಆಲ್ರೆಡಿ ಪಿಟಿಷನ್ ಆಕ್ಟ್ ಒಳಪಡುತ್ತೆ ಅಂತ ಕೂಡ ಆದೇಶ ಇದ್ರೂ ಕೂಡ ಅಧಿಕಾರಿಗಳ ಮೇಲೆ ಒತ್ತಡವನ್ನೇರಿ ಈ ಪ್ರಕರಣವನ್ನು ಸಂಪೂರ್ಣ ಮುಚ್ಚಾಕುವಂತ ಯತ್ನ ನಡೆದಿದೆ. ಆದಾಗ್ಯೂ ನಾವು ಅವ್ರು ಹೇಳ್ತಾ ಇದ್ದಾರೆ ರಾಜಕೀಯ ಅದು ಯಾವುದನ್ನು ಕೂಡ ನಾವು ತಲೆ ಕೆಡಿಸೋದಲ್ಲ. ಯಾಕಂದ್ರೆ ಸರ್ಕಾರದ ಮಟ್ಟದಲ್ಲಿ ಅಧಿಕಾರಿಗಳ ಮಟ್ಟದಲ್ಲಿ ಬಿಸಿ ಮುಟ್ಟಬೇಕಾದ್ರೆ ಮಾಧ್ಯಮಗಳ ಮುಂದೆ ನಮ್ಮ ಅಳವನ್ನು ತೋಡಿಕೊಳ್ಳಲೇಬೇಕಾಗ್ತದೆ. ಹಾಗಾಗಿ ನಾವು ಮಾಧ್ಯಮದ ಮುಂದೆ ಬಂದಿದ್ದೀವಿ. ನಾವು ಸತ್ಯವೋ ಸುಳ್ಳೋ ಅದೇವ್ರಿಗೆ ಗೊತ್ತು. ಬಟ್ ಏನಂದ್ರೆ ಕಾನೂನು ಪ್ರಕ್ರಿಯೆ ನಡೆದಿದ್ದಾವೆ. ಇವತ್ತಿಲ್ಲ ನಾಳೆ ಆ ಜಮೀನು ಪಿಟಿಷನ್ ಕಾಯ್ದೆ ಪ್ರಕಾರ ಅವ್ರಿಗೆ ಬಂದೇ ಬರುತ್ತೆ, ಅದರಲ್ಲಿ ಎರಡನೇ ಮಾತಿಲ್ಲ. ಅಲ್ಲ ಬಟ್ ಈಗ ಅದು ಹೇಳ್ತಿದಾರಲ್ಲ ಅವ್ರು ನೀರಾವರಿದು ಅದೆಲ್ಲ ಬೋಗಸ್ ಸರ್. ಅವರು 2011-12 ನೀರು ಕೊಟ್ಟಿದ್ರೆ 2022 14-15 ಕೋಟಿ ಅವರು ಅದೇನ್ ಸರ್ ನಿಮ್ ಕಡೆ ಅದೇನ್ ನೀರು ಕೊಟ್ಟು ಜಮೀನು ಅದೇನು ಲಿಫ್ಟ್ ಇರಿಗೇಷನ್ ಸರ್, ಏತ ನೀರಾವರಿ ಅಂತ ಹೇಳಿ ಲಿಫ್ಟ್ ಇರಿಗೇಷನ್. ಅವ್ರು ಹೇಳ್ತಾ ಇದಾರೆ ನೀರು ಕೊಟ್ಟಿದ್ದೀನಿ ಅಂತ. 2011-12 ಅದೆಲ್ಲ ಡೆಮ್ಮಿ. ಇದು ಬಂದು 2022 ಅಧಿಕೃತವಾಗಿ ಕರ್ನಾಟಕ ನೀರಾವರಿ ನಿಗಮದ ಒಡ್ರೆಟ್ಟಿ ಕನಗಗಿರಿ ಕ್ಷೇತ್ರ ಅವ್ರ ಕ್ಷೇತ್ರದಲ್ಲಿ ಬರ್ತಕ್ಕಂಥದ್ದನ್ನ ತಂದು ಇಲ್ಲಿ ಹಾಕಿದ್ದಾರೆ. 14-15 ಕೋಟಿ ಸರ್ಕಾರಕ್ಕೆ ವಂಚನೆ ಮಾಡಿದಂತ ದುಡ್ಡಿದು. ಆ ದುಡ್ಡು ಅದನ್ನೇ 81-84 ತೋರಿಸ್ತಾರೆ ಅವರು. ಸರ್ವೆ ನಂಬರ್ 81-84 ನೀರು ಕೊಟ್ಟಿದ್ದೀನಿ ಅಂತ. 11-12 ಕೊಟ್ಟಿದ್ರೆ ಮತ್ತೆ ಹಾಕಿದ್ರು ಬಳಸೋ ಅವಶ್ಯಕತೆ ಇತ್ತು. ಖಂಡಿತ. ನಾನು ದಡೇಸೂರ್ ಒಂದು ನೇರವ ಪ್ರಶ್ನೆ ಕೇಳ್ತೀನಿ ಸರ್. ಈಗ ನೀವು ಕಾನೂನಾತ್ಮಕವಾಗಿ ಉತ್ತರ ಕೊಡ್ತೀನಿ, ಕಾನೂನಾತ್ಮಕವಾಗಿ ಅಲ್ಲಿ ಹೋರಾಡ್ತೀನಿ, ಅಲ್ಲಿ ನಾನು ಮಾತಾಡ್ತೀನಿ, ದಾಖಲೆ ಇಟ್ಟು ಅಂತ ಹೇಳ್ತಿದ್ರಿ ದಡೇಸೂರ್ ಅವರೇ. ಮತ್ತೆ ಇಲ್ಲಿಗೆ ಯಾಕೆ ಬಂದ್ರಿ ಸರ್? ಹಾಗಾದ್ರೆ ಕಾನೂನಾತ್ಮಕವಾಗಿ ಹೋರಾಟ ಮಾಡಬಹುದಾಗಿತ್ತಲ್ವಾ? ಅಂದ್ರೆ ನಿಮಗೆ ಭಯ ಕಾಡ್ತಿದೆ ಅಂತ ಅರ್ಥ ಇಲ್ಲಿ. ಸಾಹೇಬ್ರೆ ಇನ್ನೇ ಸ್ವಲ್ಪ ಚಂದ ಕೇಳ್ರಿ. ಭಯ ಎದಕ್ ಬೇಕಾಗಿತ್ರಿ? ಕಾನೂನಿಗಿನ್ನ ಯಾರು ದೊಡ್ಡವರಲ್ಲ. ಕಾನೂನು ಮುಂದೆ ಹೋರಾಟ ಮಾಡಿದ್ರೆ ನಮ್ಮದು ನಿರ್ಭಯ, ಭಯ ಅಲ್ಲ ಅದು. ಹೌದಲ್ರಿ? ನಾವು 2011 ಪಂಪ್ ಸೆಟ್ ಮಾಡಕಾಲಕ್ಕ ನಮ್ಗೆ 24 ತಾಸು ಕರೆಂಟ್ ಕೊಡ್ತೀವಿ ಸರ್ LT ಸಾಹೇಬ್ರೆ. ಇವತ್ತು 7 ತಾಸು ಕೊಡಕತ್ತ ಸರ್ಕಾರ. ಹಲೋ ಸರ್, ಕೇಳಿಸ್ತಾ ಹೇಳಿ ಸರ್, ಹೇಳಿ ಸರ್. ನಮಗೆ 24 ತಾಸು ಇತ್ತು ಸರ್ ಅವಾಗ LT ಕರೆಂಟ್. HD ಅಲ್ಲ ಸರ್, LT ಕರೆಂಟ್ 24 ತಾಸು ಕೊಡ್ತದ ನಮ್ಗೆ. ಹೌದು, ಇವತ್ತು 7 ತಾಸು ಕೊಡಕಚ್ಚಾರ. ಓಕೆ. ಅಲ್ಲಿ ಏನಾಗೈತಿ ಗೊತ್ತಾ? ನೀರಿನ ಶಾರ್ಟೇಜ್ ಬರೋದ್ರಿಂದ ನಾವು ನಮ್ಮ ಹೊಲಗಳಿಗೆ ಇನ್ನೊಂದು ಲೈನ್ ಅಡಿಷನಲ್ ನನ್ನ ಸ್ನೇಹಿತರು ಜನರಲ್ ಪ್ರಾಜೆಕ್ಟ್ ಮಾಡ್ಕೊಂಡು ಬರಕಚ್ಚಿ ಸರ್. ಅಲ್ಲಿ ಏನಾಗತ್ತೆ ಅಂದ್ರೆ ಇವ್ರಿಗೆ ಸಂಪೂರ್ಣ ನೀರು ಕೊಟ್ಬಿಟ್ಟು ಇವ್ರಿಗೆ ಅದು 7 ತಾಸತ್ನ ಹೆಚ್ಚಾಗಿ ಕೊಟ್ಟಿವಿ. ನಮ್ಮ ಹೊಲಗಳು ಶಾರ್ಟೇಜ್ ಬರೋದಕ್ಕಲ್ಲೇ ಇವತ್ತು 23ರಲ್ಲಿ ನಮ್ಮ ಹೆಸರಲ್ಲಿ ಐತಿ ಸರ್. 81 ನನ್ನ ಸ್ನೇಹಿತರ ಹೆಸರಲ್ಲಿ, ನಮ್ಮ ಪ್ರಾಜೆಕ್ಟ್ನ ಹೆಸರಲ್ಲಿ ಐತಿ. ನಮ್ಮ ದೇವದಾಸರ ಹೆಸರಲ್ಲಿ ಇಲ್ಲ ಸರ್. 23ರಲ್ಲಿ ಪಾಣಿ ಪಕ್ಕ ನೋಡ್ರಿ ಸರ್, ಪಾಣಿ ಪತ್ರ ನೋಡ್ರಿ ಯಾರ ಹೆಸರಲ್ಲಿ ಐತೆ ನಿಮಗೆ ಗೊತ್ತಾಗ್ತೈತಿ ಸರ್. ಯಾವ್ದು ಹೇಳ್ತಾ ಇದ್ರಿ ನೀವು? ಯಾವ ಸರ್ವೆ ನಂಬರ್ ಯಾವ್ದು ಹೇಳ್ತಾ ಇದ್ರಿ ಸರ? 81-84ರಲ್ಲಿ ನಾವು ಪಂಪ್ ಸೆಟ್ ಮಾಡಕಾಲಕ್ಕೆ ಏನಿತ್ತು 24 ತಾಸು ಕರೆಂಟ್ ಕೊಡ್ತಿದ್ರು. ಹಲೋ, ಕೇಳಿಸ್ತಿದೆ ಸರ್? ಕೇಳಿಸ್ತಾ ಇದೆ. 24 ತಾಸು ಕೊಡ್ತಿದ್ರು ಸರ್ ಕರೆಂಟ್ ಅವತ್ತು. ಇವತ್ತೇನಾಗತ್ತೆ 7 ತಾಸು ಕೊಡಕಚ್ಚಾರ ನೀ ಕರೆಂಟ್. ಓಕೆ. ನಮ್ದು ಕಾಲೇಜ್ ನೀರಲ್ಲ ಸರ್ ಸಾಬ್ರೆ, ಇದು ಕಾಲೇಜ್ ನೀರಲ್ಲ, ಕರೆಂಟ್ ನೀರು. ಹಂಗಾಗಿ ಪೈಪ್ ಲೈನ್ 9 ಕಿಲೋಮೀಟರ್ ಇರಬೇಕಲ್ಲೇ ನೀರ್ ಶಾರ್ಟೇಜ್ ಬರಕಚ್ಚಿತ್ತು ನಮ್ಮ ಲ್ಯಾಂಡಿಗೆ. ಅದ್ರಾಗಿದ್ದಂತ ಲ್ಯಾಂಡ್ 81ರಲ್ಲಿ ನಮ್ದೇ ಲ್ಯಾಂಡ್ ಇತ್ತು, ನಮ್ಮ ಸ್ನೇಹಿತರದು. 84ರಲ್ಲಿ ನಮ್ಮ ಸ್ನೇಹಿತರದ ಲ್ಯಾಂಡ್ ಐತೆ ಸರ್. ಇದು ನನ್ನ ಲ್ಯಾಂಡ್ ಅಲ್ಲ, ನನ್ನ ಪ್ರಾಜೆಕ್ಟ್ ನಾಗ ಇರೋಂತ ನನ್ನ ಸ್ನೇಹಿತರ ಪ್ರಾಜೆಕ್ಟ್ ನಲ್ಲಿ ಇರೋಂತ ಸದಸ್ಯರದು ಲ್ಯಾಂಡ್ ಐತಿ. 81-84ರಲ್ಲಿ 2023ರಲ್ಲಿ ಅವ್ರ ಹೆಸರಲ್ಲಿ ಐತೆ. ಅವೆಲ್ಲ ಸೇರಿಸಿ 7 ತಾಸು ಕರೆಂಟ್ ಇಂದ ನೀರ್ ಆಗ್ತಿಲ್ಲ, ಇನ್ನ ಬೇರೆವರೆಗೂ ನೀರ್ ಆಗ್ತಿಲ್ಲ ಅಂತೇಳಿ ಒಂದು ಜನರಲ್ ಪ್ರಾಜೆಕ್ಟ್ ಮಾಡಿಕೊಟ್ಟಿವಿ ಸರ್. ಇಡೀ ರಾಜ್ಯನ ಪ್ರಾಜೆಕ್ಟ್ ಮಾಡಿಕೊಟ್ಟೈತಿ. ಬರೇ ದಡೇಸೂರ್ ಅಂತಲ್ಲ, ಇಡೀ ರಾಜ್ಯದ ತುಂಗಾಭದ್ರಾ ಎಡದಂಡಿ ಬಲದಂಡಿ ಇರ್ಲಿ, ಯಾವುದೇ ಸಂದರ್ಭ ಬಂದಾಗ ಬಡವರಿಗೆ ನೀರ್ ಆಗ್ಲಾರ್ದಾಗ ಸರ್ಕಾರ ನೀರ್ ಕೊಡಂತ ಕೆಲಸ ಮಾಡುತ್ತೆ. ಅವತ್ತು ನಾವು ಪ್ರಾಜೆಕ್ಟ್ ಮಾಡಿದಾಗ 24 ತಾಸಿಗೆ ಲೆಕ್ಕ ಮಾಡಿದ್ವಿ. ಇವತ್ತು ಶಾರ್ಟೇಜ್ ಬರಕಚ್ಚೈತಿ ನಮ್ಗೆ ನೀರು ಪಂಪಿಂಗ್ ಮಾಡಕತ್ತಿ. ಇಷ್ಟು ಬಿಟ್ಟು ಪ್ರಾಬ್ಲಮ್ ಇಲ್ಲ ಸರ್. ಬರ್ತೀನಿ ದಡೇಸೂರ್.